ಇದು ಧರ್ಮಸ್ಥಳದ ವ್ಲಾಗು. ಇನ್ನು ಧರ್ಮಸ್ಥಳದಲ್ಲಿ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಸ್ನಾನ ಮಾಡಿ ರೆಡಿಯಾಗಿ ಇನ್ನು ದೇವಸ್ಥಾನ ದರ್ಶನಕ್ಕೆ ಅಂತ ಹೋದೋ. ಇನ್ನು ದರ್ಶನಕ್ಕೆ ಜನ ಕಡಿಮೆ ಅವ್ರೆ ಅಂತ ಅಂದ್ಕೊಂಡೆ ಹೋದೋ. ಅಲ್ಲಿ ನೋಡಿದ್ರೆ ರೂಮಲ್ಲಿಗೆ ಕೂಡಾಕಿ ಒಂದು ಮುಕ್ಕಾಲು ಅವರು ರೂಮಲ್ಲೇ ಇದ್ದು. ಇನ್ನು ಅಲ್ಲೆಲ್ಲ 1:15 ಆದಮೇಲೆ ಹೋಗಿ ದೇವ್ರ ದರ್ಶನ ಮಾಡಿ ಅಲ್ಲಿಂದ ಬಂದು 11:15ಗೆ ಅಲ್ಲೇ ಊಟ ಕೊಡ್ತಾಯಿದ್ರು ದೇವಸ್ಥಾನದಲ್ಲೇ. ಅಲ್ಲೇ ಊಟ ಮಾಡಿಕೊಂಡು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಇನ್ನು ರೂಮ್ ಚೆಕ್ಔಟ್ ಆಗಿಬಿಟ್ಟು ಇನ್ನು ಸೌತಡ್ಕ ಗಣೇಶಂಗೆ ಹೋದೋ. ಇನ್ನು ಇಲ್ಲೂ ಜನ ಜಾಸ್ತಿ ಇದ್ದರು. ಇಲ್ಲೂ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ಅಲ್ಲೇನೇ ಸಹ ಸ್ವಲ್ಪ ಏನಾರ ಹುಡುಗರಿಗೆಲ್ಲ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ತಿಂತಿದ್ರು. ಇನ್ನು ಅದಾದಮೇಲೆ ನಾವು ಸೋಡಾ ಟ್ರೈ ಮಾಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಸೋಡಾ ಕುಡ್ದೋ. ತುಂಬ ಚೆನ್ನಾಗಿತ್ತು. ಅಂದರೆ ಮಟ್ಕಾ ಸೋಡಾ ಲಾಸ್ಟ್ ಟೈಮ್ ಪುಲ್ಜಾ ಸೋಡಾ ಟ್ರೈ ಮಾಡಿದ್ದು, ಈ ಸೈಡ್ ಮಟ್ಕಾ ಸೋಡಾ ಟ್ರೈ ಮಾಡಿದೆ. ಅಂದರೆ ಮಟ್ಕಾ ಸೋಡಾಗಿಂತ ಪುಲ್ಜಾ ಸೋಡಾನೇ ಟೇಸ್ಟ್ ಚೆನ್ನಾಗಿತ್ತು. ಇನ್ನು ಇಲ್ಲಿ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಕುಕ್ಕೆಗೆ ಹೋದೋ. ಕುಕ್ಕೆಗೆ ಹೋಗೋ ಅಷ್ಟರಲ್ಲಿ ನಾವು ಹೋಗೋ ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಇನ್ನು ನಾವಲ್ಲಿ ಕಾಫಿ ಕುಡಿದ್ಬಿಟ್ಟು ಇನ್ನು ದರ್ಶನಕ್ಕೆ ಅಂತ ಹೋದ ಅಷ್ಟರಲ್ಲಿ ಸ್ಪೆಷಲ್ ದರ್ಶನ ದೇವಸ್ಥಾನ ಓಪನ್ ಆಗಿತ್ತು. ಸ್ಪೆಷಲ್ ದರ್ಶನ ನಿಂತ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ಬಿಟ್ಟು ಇನ್ನು ಅಲ್ಲಿಂದ ಡೈರೆಕ್ಟು ಮನೆಗೆ ಹೊರಟು. ಇನ್ನು ನಾವು ಹಾಸನಿಗೆ ಬಂದಾಗ ನೈಟು 8 ಗಂಟೆ ಆಗಿತ್ತು. ಇನ್ನು ಅಲ್ಲೇನೇ ಸಹ ಊಟ ಮಾಡಿಕೊಂಡು ಇನ್ನು ಅಲ್ಲಿಂದ ಹೊರಟು. ಮೇಕಪ್ ಸಾಮಾನು ನಾವು ನೈಟ್ ಮನೆಗೆ ಬಂದಾಗ 11:30 ಆಗಿತ್ತು.